ತಾಯಿ, ಸತ್ಯಾನುಕೂಲತೆ, ಸತ್ಯ ಸಂಕುಲತೆ ಎಲ್ಲವನ್ನು ಧರಿಸಿರೋ ನೀನು ನನ್ನನ್ನು ಕಣ್ತನ್ನ ನೋಡಲಾರೆಯ ತಾಯಿ. ನನಗೆ ಆಗು ಹೋಗುಗಳನ್ನು ಯಾವ ರೀತಿಯಿಂದ ಸುತ್ತು ಕಡೆಯಿಂದ ನನಗೆ ಕಷ್ಟ ಸುತ್ತಿ ಬರ್ತಾ ಇದೆ ಅಂತ ನನಗೊಂದು ದಿಕ್ಕು ತಿಳಿದಂತಾಗಿದೆ. ಅದಾವ ಜನ್ಮದಲ್ಲಿ ನಾನು ಪಾಪ ಮಾಡಿದೆನೋ, ಆ ಪಾಪದ ಕರ್ಮ ನನ್ನ ಸುತ್ತುತ್ತಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ ತಾಯಿ. ತಂದೆ ತಾಯಿಯನ್ನು ಕಳೆದುಕೊಂಡು ದಿಕ್ಕು ತೋಚದ ನಿಂತ ನನ್ನನ್ನು ನನ್ನ ಸೋದರ ಮಾವ ಕರೆದುಕೊಂಡು ಬಂದು ತಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನು ಮುದ್ದಾಗಿ ಜೋಪಾನ ಮಾಡಿದ್ದಾರೆ. ಹೀಗಿರುವಾಗ ಅವರಿಗೆ 3 ಜನ ಮಕ್ಕಳು. ಆ 3 ಜನ ಮಕ್ಕಳಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅನ್ನುವಂತೆ ಅವರ ಮನಸ್ಸಿನಲ್ಲಿ ತುಂಬಿ ಈ ನಮ್ಮ ಸಂಸಾರದಲ್ಲಿ ಆನಂದ ಗೋಕುಲ ಹರಿಸುವಂತೆ ಸದಾಕಾಲ ಆಶೀರ್ವದಿಸುವಂತ ನಾನಿನಲ್ಲಿ ಶರಗೊಡ್ಡಿ ಬೇಡಿಕೊಳ್ಳುತ್ತೇನೆ. ಭಾರತಿ, ಸರಸ್ವತಿ ಮುಗೀತು. ಬನ್ನಿ ಮಾವ, ತೆಗೆದುಕೊಳ್ಳಿ ಪ್ರಸಾದವನ್ನು. ಆಶೀರ್ವದಿಸಿ ನಿಮ್ಮ ಸೊಸೆಗೆ. ಭಾರತಿ, ಈ ತಾಯಿ ಸದಾನಂದನು ಕಾಪಾಡು. ಏನು ಕಾಪಾಡುತ್ತಾಳೆ ಮಾಮ ಈ ತಾಯಿ? ಕಣ್ಣು ಮುಚ್ಚಿಕೊಂಡು ಕೂತಿದ್ದಾಳೆ ಅವಳು. ನಮ್ಮಂತವರನ್ನು ಕಣ್ಣು ಬಿಟ್ಟು ನೋಡಲಿಕ್ಕೆ ಕಲ್ಲಾಗಿ ಕೂತಿದ್ದಾಳೆ ಅವಳು. ಮಾಮ, ಸಾಕಷ್ಟು ವಿದ್ಯೆಯನ್ನು ಕಲಿತು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ವಿದ್ಯೆ ಪೂರ್ಣವಾದ್ರೂ ಕೂಡ ಒಂದು ನೌಕರಿ ದೊರಕಲಿಲ್ಲ ಈ ದರಿದ್ರ ಭಾರತಿಗೆ. ಭಾರತದ ಭವಿಷ್ಯವನ್ನು ತಕ್ಕಡೆಯಲ್ಲಿ ಹಾಕಿ ತೂಗಿ ನೋಡ್ಬೇಕಾಗಿರೋ ನನ್ನ ಆಸೆಯನ್ನು ನಿರಾಸೆಗೊಳಿಸಿದಳು ಈ ನಿಮ್ಮ ತಾಯಿ. ಈಗೇನೇ ಆದ್ರೂ ನೀವೇ ನನ್ನ ಪಾಲನ ದೇವರು ಮಾವ. ಭಾರತಿ, ನೀನೇನೆ ಚಿಂತಿಸುವ ಕಾರಣವಿಲ್ಲ. ನಿನ್ನ ತಾಯಿಯ ಅಣ್ಣನಾದ ನಾನಿಲ್ಲವೇ? ನಿನ್ನ ನೌಕರಿ ಸಲುವಾಗಿ ಬೇಕಾದಷ್ಟು ಖರ್ಚು ಮಾಡಿ ನಿನ್ನನ್ನು ಓದಿಸಿ ಮುಂದುವರಿಸಿದ್ದೀನಿ. ನೀನೇನು ಚಿಂತಿಸು ಮಾಡಿ ಬೇಡವಮ್ಮ, ನನ್ನ ಕೈಗೆ ಮುಂದುವರಿಯುವುದು ನನಗೆ ಇಷ್ಟವಿಲ್ಲ. ಹೇಗಿದ್ರು ಕಾಳಿಂಗ ಶಿವಲಿಂಗ ನಿಮ್ಮಿಬ್ಬರು ಮಕ್ಕಳಿದ್ದಾರಲ್ವೇ, ಅವರು ಓದನ್ನು ಮುಂದುವರಿಸೋಣ. ಅವರು ಮುಂದೆ ದೊಡ್ಡ ಅಧಿಕಾರಿಯಾಗಿ ಬಂದ್ರೆ, ಅವರು ಓದು ಮುಂದೆ ಚೆನ್ನಾಗಿ ಸಂಪೂರ್ಣವಾಗಿ ಆದ್ರೆ ಈ ನಿಮ್ಮ ಸೊಸೆ ಸಂತೋಷವಾಗಿರೋದಿಲ್ವೇ ಮಾಮ? ನೀನೆಂತ ವಾತ್ಸಲ್ಯ ಗುರುಗಳಮ್ಮ. ನೀನು ಸರಸ್ವತಿ ಮಗಳು. ನನ್ನ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ನೀನು ಬರೀ ಭಾರತಿಲ್ಲ, ನೀನು ದಿವ್ಯ ಭಾರತಿ. ನೋಡು, ನನ್ನ ಹಿರಿಯ ಮಗನ ಮಾದೇವನ ಮುಂದೆ ನಿಮಗೆ ವಿದ್ಯೆ ಸಾಧನೆಯನ್ನು ತಿಳಿಸಿ ಅವನೊಂದಿಗೆ ನಿನ್ನ ನಗ್ನ ಮಾಡಿಬಿಡುತ್ತೇನೆ. ಒಪ್ಪಿಗೆ ಅಂತ ನನ್ನನ್ನೇಕೆ ಪ್ರಶ್ನೆ ಹಾಕಿ ಕೇಳ್ತಾ ಇದ್ದೇನೆ ಮಾಮ? ತಂದೆ ಅಂದ್ರು ನೀವೇ, ತಾಯಿ ಅಂದ್ರು ನೀವೇ. ನಿಮ್ಮ ಮಾತನ್ನು ನಾನು ಯಾವ ಕಾಲಕ್ಕೂ ಮೀರೋದಿಲ್ಲ ಮಾಮ. ನಿಮ್ಮ ಮಾತನ್ನು ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ ಮಾಮ. ಜಗನ್ಮಾತೆಯ ತಾಯಿಯ ಒಡಲಲ್ಲಿ ಜನಿಸಿ ಬಂದವರು ಭಾರತಿ. ನೀನು ನಮ್ಮ ಮನೆ ಸೊಸೆಯಾಗಿ ಬಂದರೆ ನಮ್ಮ ಬಾಳು ಬಂಗಾರ ಭಾಗದಲ್ಲಿ ಯಾವ ಸೊಸೆಯೊಂದಿಗೆ ಒಳ್ಳೆ ಜೋರನಾಗಿ ಮಾತನಾಡುತ್ತಿದ್ದೀರಲ್ಲ, ನಿಮ್ಮ ಸೊಸೆ ನಿಮಗೆ ರಟೈಕ ಹೇಳಿಕೊಡ್ತಿದ್ದಾಳೇನು? ಏನು ಮಾಡುವ, ಬರೇ ನೋಡಿದ್ರು ಯಾವತ್ತೂ ಬರೇ ಇರ್ತಲ್ಲ. ಅದರಲ್ಲಿ ಹೊಲದಲ್ಲಿ ಕೆಲಸ ಮದುವೆ ಅಥವಾ ಇಲ್ಲಪ್ಪ, ಹೊಲದಲ್ಲಿ ಶೇಂಗಾ ಬಿತ್ತುತ್ತಿದ್ದೆ. ಶೇಂಗಾ ಬಿತ್ತುವ ಕೆಲಸವೆಲ್ಲ ಅರ್ಧಕ್ಕೆ ನಿಂತು ಹೋಯಿತು. ಅರೆ ಏನಿಲ್ಲಪ್ಪ, ಸಂಬಂಧಿರ ಪತ್ರ ಬಂದಿದೆ ಎಂದು ಪೋಸ್ಟ್ಮ್ಯಾನ್ ಹೇಳಿದ. ಅದಕ್ಕೋಸ್ಕರ ಓಡೋಡಿ ಪತ್ರವನ್ನು ತೆಗೆದುಕೊಂಡು ಬಂದಿದೆ. ನಿನ್ನನ್ನು ಬಿಚ್ಚಿ ಅದರಲ್ಲಿ ವಿಷಯ ಏನೆಂಬುದನ್ನು ಓದಿ ಹೇಳಪ್ಪ. ಅಪ್ಪ, ಅಂತ ದೊಡ್ಡ ಶಾಲೆ ಕಲಿತವರ ಪತ್ರವನ್ನು ಓದುವುದು ನನ್ನಿಂದ ಎಲ್ಲಿ ಸಾಧಾಗತ್ತಪ್ಪ. ಅದರಲ್ಲಿ ಏನಿದೆ ಅಂತ ನೀವೇ ಓದಿ ಹೇಳಬಾರದೆ? ಮಾದೇವ, ನಿನ್ನ ತಮ್ಮಂದಿರೆಂದರೆ ಎಷ್ಟು ಸಂತೋಷವ ನಿನಗೆ. ಅದರಲ್ಲಿ ಇದರಲ್ಲಿ ವಿಷಯ ಏನೆಂಬುದನ್ನು ಹೇಳ್ತೀನಿ. ನೀವಿಬ್ಬರು ಲಕ್ಷ್ಯ ಕೊಟ್ಟು ಪೂಜೆ ಚಂದೆಯವರಿಗೆ 3ನೇ ಮಗ ಶಿವಲಿಂಗ ಮಾಡುವ ತ್ರಾಸ ಅಂತ ತಮಗೆ ಬೆಂಗಳೂರಿನಿಂದ ತಿಳಿಸುವುದೇನು. ಅಣ್ಣನಾದ ಕಾಳಿಂಗನ ಯಾವುದೇ ಇಂಟಿಗೆ ಹೋಗ್ತೀನೆಂದು ಹೇಳಿ ನನಗೆ ಇಂದು 1 ವಾರವಾಯಿತು. ಇನ್ನು ನಾಳೆ ಮರಳಿ ಬರುತ್ತಾನೆಂದು ಹೇಳ್ತಾನೆ. ಅದಕ್ಕಾಗಿ ಅಣ್ಣರಿಗೆ ತಿಳಿಸಿ 4,000 ರೂಪಾಯಿಯನ್ನು ತರಿಸಿಕೊಳ್ಳೆಂದು ಹೇಳಿದ್ದಾರೆ. ಅದಕ್ಕಾಗಿ ನೀವು ಈ ಪತ್ರ ಮುಟ್ಟಿದ ಕಳೆದೇ ಮನ್ಯಾನ ಮಾಡಬೇಕು.
ಮಾಡಬೇಕು. ಈಗ ನಮ್ಮಿಬ್ಬರ ವಿದ್ಯೆ ಸಾಧನೆ ಚೆನ್ನಾಗಿ ನಡೆದಿದೆ. ಅಣ್ಣ ಮತ್ತು ಭಾರತಿ ಆರಾಮ ಇದ್ದ ಬಗ್ಗೆ ತಿಳಿಸಬೇಕು. ಈ ನಿಮ್ಮ ಮಗ ಶಿವಲಿಂಗ ಮಾಡುವ ಸಾಕ್ಷಾಂತ ಅಪ್ಪಾಜಿ ಕೇಳಿದೆ ಮಾದೇವ, ಕೇಳಿದೆ ನಿನ್ನ ತಮ್ಮಂದರ ವಿದ್ಯೆ ಸಾಧನೆ. ಅಪ್ಪಾಜಿ, ನನ್ನ ತಮ್ಮಂದಿರ ವಿದ್ಯಾ ಸಾಧನೆಯನ್ನು ಕೇಳಿ ನನಗೆ ಹೇಳತೀರಲ್ಲರಷ್ಟು ಆನಂದವಾಯಿತು. ನಾನು ಬೇಗನೆ ಹೋಗಿ ಸಾಹುಕಾರ ಸಿದ್ದಪ್ಪನವರ ಹತ್ರ ಹಣ ತೆಗೆದುಕೊಂಡು ಬರಲೇ? ಅಷ್ಟೊಂದು ಹಣ ಸ್ವಲ್ಪ ಅಪ್ಪ, ಹೇಗಾದರೂ ಮಾಡಿ ಸಾಹುಕಾರ ಸಿದ್ದಪ್ಪನವರ ಹತ್ರ ಹೋಗಿ 4,000 ರೂಪಾಯಿಗಳನ್ನು ಬಂಧಿಸಿಕೊಂಡು ಬರುತ್ತೇನೆ. ಮಾಮ, ಮಾವನವರು ಬರೋದು ಲೇಟ್ ಆಗಬಹುದು, ಊಟ ಮುಗಿಸ್ಕೊಂಡು ಹೋಗೋದಾಗಿತ್ತಾನೆ. ಬೇಡ ಭಾರತಿ. ಮಾದೇವ, ಮನೆಯಲ್ಲಿ ಸ್ವಲ್ಪ ಇವೆ, ಬರೀ 2,000 ತಗೊಂಡು ಸಾಕು. ಅಪ್ಪಾಜಿ, ಅಂತ ಸಮಯ ಬಂದರೆ ಮುಂದುವಾರು ದುಡ್ಡನ್ನು ಕಳಿಸಿಕೊಟ್ಟರಾಯ್ತು. ಈಗ ಬೇಗನೆ ಹೋಗಿ 4,000 ರೂಪಾಯಿಗಳನ್ನು ಹೊಂದಿಸಿಕೊಂಡು ಬರುತ್ತೇನೆ. ಮಾಮ, ಹೇಳುದನ್ನು ಕೇಳಿ, ಊಟ ಮಾಡ್ಕೊಂಡೇ ಹೋಗೋರಂತೆ. ಅವ್ರು ಬರೋದು ತಡ ಆಗುತ್ತೆ, ಇಬ್ರು ಸೇರಿ ಊಟ ಮಾಡಿದ್ರೆ ಆಗೋದಿಲ್ವೇ? ಇಲ್ಲ ಭಾರತಿ, ತಮ್ಮಂದಿರ ವಿಷಯನ್ನು ಕೇಳಿ ನನ್ನ ಹಸುವು ನುಸುಳಿ ಹೋಗಿದೆ. ನಾನು ಬೇಗನೆ ಹೋಗಿ ಸಾಹುಕಾರ ಸಿದ್ದಪ್ಪನವರ ಹತ್ರ ಹಣ ತೆಗೆದುಕೊಂಡು ಬರುತ್ತೇನೆ. ನೀನು ಅಪ್ಪಾಜಿಯನ್ನು ಕರೆದುಕೊಂಡು ಊಟ ಮುಗಿಸಿಕೋ. ಕೇಳಿದೆ ಭಾರತಿ, ಕೇಳಿದೆ. ಈ ನನ್ನ ಮಾವನ ಮಾತುಗಳನ್ನು ತನ್ನ ತಮ್ಮಂದಿರ ಸಲುವಾಗಿ ಹಗಲು ರಾತ್ರಿ ದುಡಿದು ನನ್ನ ಮಗನ ಜೀವ ಚೆನ್ನಾಗಿ ಅವರಿಗೆ ಯಾವುದಾದರೂ ನೌಕರಿ ಸಿಕ್ಕಿತಂದರೆ ಅವಾಗ ಅವನ ಮನಸ್ಸಿಗೆ ಸಮಾಧಾನವಾಗುವುದು. ಯಾರೇನು ಮಾರು ಅವನ ತಲೆ ಇದ್ದಂತೆಯೇ ಆಗಲಿ. ನಿಜವಿದೆ ಮಾಮ ನಿಮ್ಮ ಮಾತು. ಆ ವಿಧಿ ಬರ ಹಣೆಯಲ್ಲಿ ಏನ್ ಬರ್ದಿರ್ತಾನೋ ಅದು ನಡೆಯಲೇಬೇಕಲ್ಲವೇ? ಅವನು ಬರೆದಿರೋ ಬರಹ ಯಾರಿಗೆ ತಾನೇ ಗೊತ್ತಿರುತ್ತೆ. ಒಂದ್ವೇಳೆ ಏನಾದ್ರೂ ಬರಹವನ್ನು ಬದಲಾಯಿಸಬೇಕು ಅಂತ ಅವನು ಏನಾದ್ರು ತೀರ್ಮಾನ ಮಾಡಿಕೊಂಡ್ರೆ ಅವನಿಂದಲೇ ಸಾಧ್ಯವಿಲ್ಲ ಮಾಮ ಅದು. ಅಪ್ಪ, ಏನಪ್ಪ, ಏನಾಯ್ತು? ಅಪ್ಪ, ಸಾಹುಕಾರ ಸಿದ್ದಪ್ಪನವರು ಮನೆಯಲ್ಲಿ ಇಲ್ವಂತೆ. ಅವರ ಮಗ ರಮೇಶ್ ಅಪ್ಪನವರು ಹೇಳಿ ಕಳಿಸಿದ್ರು. ಅವರಿಗೆ ಹಣ ಕಳಿಸೋದು ಹೇಗಪ್ಪ? ಅಪ್ಪ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ನಾನು ನೀನೊಬ್ಬ ದೊಡ್ಡ ಒಕ್ಕಲಿಗನಾಗಬೇಕೆಂದು ಅಂದು ಆ ಬಸವ ಜಯಂತಿ ದಿನ ನನ್ನ ಕೈ ತೋಡಿ ಬರಳಿಗೆ ಇಟ್ಟಿದ್ದ 1 ತೊಲೆ ಬಂಗಾರದ ಉಂಗುರವನ್ನು ಮಾರಿ ಹಣವನ್ನು ತೆಗೆದುಕೊಂಡು ಬಂದಿರುವೆ. ಅಪ್ಪ, ಅಂತ ನೀತಿ ಕೆಲಸವನ್ನು ಮಾಡಿಬಿಟ್ಟನೆ. ಹಿರಿಯರು ಗಳಿಸಿದ ಉಂಗುರವನ್ನು ಮಾರಿಬಿಟ್ಟಲು ನೀನೇ ನನ್ನ ಮಗನೇ. ಹೊಡಿ ತಂದೆ ಎಷ್ಟು ಆಕ್ರೋಶದಿಂದ ಮಗನಿಗೆ ಹೊಡೆದರೂ ಅದು ಪ್ರೀತಿಯ ಪೆಟ್ಟು. ಉಳಿ ಏಟನ್ನು ತಿನ್ನದೆ ಒಂದು ಕಲ್ಲು ಹೇಗೆ ಶಿಲೆಯಾಗಲಾರದು? ತಂದೆ ಏಟನ್ನು ತಿನ್ನದೆ ಯಾವ ಮಗನೂ ಈ ಪ್ರಪಂಚದಲ್ಲಿ ಉದ್ಧಾರವಾದ. ಅಂದು ನನ್ನ ಕೈ ಬೆರಳಿಗಿಟ್ಟ ಉಂಗೂರವನ್ನು ಇಂದು ನಿನ್ನ ಕಿರಿಯ ಮಕ್ಕಳಿಗಿಟ್ಟಂತಾಯ್ತೆಂದು ತಿಳಿಕೋ ಅಪ್ಪ. ನನ್ನ ತಮ್ಮಂದಿರ ಬಾಳು ಉದ್ಧಾರವಾದರೆ ಅಷ್ಟೇ ಸಾಕು. ಮಾದೇವ, ನೀನೇನು ಚಿಂತಿಸುವ ಕಾರಣವಿಲ್ಲ. ನೋಡು, ತೆಗೆದುಕೋ ಹಣವನ್ನು. ನಿನ್ನ ತಮ್ಮಂದರಿಗೆ ಮನೆಯಾಗ ಮಾಡಿ ಪ್ರಸಾದ ಕೂಡ ಮಾಡೇನು. ಭಾರತಿ ಅದೇಳು ಆ ಬಂದೈನ ಮಾತ ಸಂಗಮೇಶ್ವರ ಶಿವಲಿಂಗೇಶ್ವರರ ಸದಾ ನಮ್ಮ ಬಾಳ ಮೇಲಿರಲಿ, ಅದು ನಮ್ಮ ಬಾಳಿಗೆ ಬೆಳಕಾಗಿ ತೋರಲಿ. ಭಾರತಿ, ನನಗೆ ತುಂಬಾ ಹೊಟ್ಟೆ ಎಸುತ್ತಾ ಇದೆ. ಊಟ ಮಾಡೋಣ ಬನ್ನಿ ಎಲ್ಲರೂ ಸೇರಿ. ಮಾಮ, ನೀವು ಬನ್ನಿ, ಊಟ ಮಾಡುವಿರಂತೆ. ತಾಯಿ ಲೋಕ ಮಾತೆ, ಸತ್ಬುದ್ಧಿ ಪುರುಷನನ್ನು ಹುಟ್ಟಿಸಿದ ನಮ್ಮ ನನ್ನ ಹೊಟ್ಟೆ. ಅವನನ್ನು ಕಾಪಾಡು ಬಾರ. ನಿನ್ನದು ತಾಯಿ, ನಿನ್ನದೇ.
ಮಗನೆಂದು ಇವನು ಮಲತಾಯ ಮಗನೆಂದು ಯಾರ ಕಿವಿಗೆ ಬೀಳ ಸತ್ಯಗಳು ಸತ್ಯಗಳು ತಾಯಿಗಳು ಬೇರೆ ಬೇರೆ ತಾಯಿಗಳು ಬೇರೆ ಬೇರೆ ಅದು ಒಂದೇ ತಾಯಿ ಮಕ್ಕಳೆಂದು ತಿಳಿದು ನನ್ನ 3 ಮಕ್ಕಳ ಮೇಲೆ ನಿನ್ನ ಮರದಂತ ಸದಾ ಇರಲಿ ತಾಯಿ. ಏಕೋ ನನ್ನ ಕೆರೆ ತಿರುಗುತ್ತೆ ಹತ್ತಿಗಳಪ್ಪ, ಏಕೋ ನನ್ನ ಕೆರೆ ತಿರುಗುತ್ತೆ ಹತ್ತಿಗಳಪ್ಪ. ಬಂದೇಳುವಾಗ ಸಂಗಮನಾಥ ಕಾಪಾಡಪ್ಪ, ನನ್ನನ್ನು ಕಾಪಾಡು. ಭಾರತಿ ಏನಾಯ್ತಪ್ಪ ನಿನಗೆ? ಏನಾಯ್ತು? ಯಾಕೆ ಹೀಗೆ ಮಾತಾಡ್ತೀಯ? ಭಾರತಿ ತೆಗೆದುಕೊಳ್ಳಮ್ಮ, ಈ ಒಡವೆಯನ್ನು ತೆಗೆದುಕೊಳ್ಳಮ್ಮ. ಅಂದು ನಿನ್ನ ತಾಯಿಗೆ ಕೊಡುತ್ತೆ ಹೋಗದ ಸಲುವಾಗಿ ನಿನಗೆ ತೆಗೆದುಕೊಳ್ಳ. ಯಾಕೆ ಈ ರೀತಿ ಹಂಗು ತಂದು ಮಾತಾಡ್ತಾ ಇದ್ದೀರಾ? ಏನಾಯ್ತು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಯಮನ ದಾರಿ ಸಮೀಪಿತು. ಆದರೆ ನಿಮಗೊಂದು ಮಾತು, ಅದೆಲ್ಲ ಹೇಳಿ ಮಮ್ಮ. ಯಮನ ದಾರಿ ಸಮೀಪಿತು. ನಿನ್ನ ಮಾಮ ನಿನ್ನ ಋಣವನ್ನು ಮುಟ್ಟಿಸಿದನಮ್ಮ. ನೀವಿಬ್ಬರು ನನಗೆ ಅಪ್ಪ, ತಂದೆಯ ಮಾತನ್ನು ಮಗನಾದ ನಾನು ಎಂದಾದರೂ ಮೀರಿದ್ದೇನೆನ್ನಪ್ಪ. ಆದರೆ ನೀವಿಬ್ಬರು ವಚನೆ ಕೊಡುವಿರಮ್ಮ. ಆದರೆ ನೀವಿಬ್ಬರು ವಚನೆ ಕೊಡುವಿರಮ್ಮ. ಹೇಳಿ ಮಮ್ಮ, ನಾವು ಮಾತು ಹೇಳೋಣ. ನೀವಿಬ್ಬರು ಇಂದಿನಿಂದ ನೀವು ಸಚಿಪಿತರಾಗಿ ಬಾಳಬೇಕು. ಆ ಶ್ರೀರಾಮಚಂದ್ರನ್ಗೆ ಒಂದೇ ಬಾಣ ಇದ್ದಂತೆ ಮಗನ ಮಾತು ಒಂದೇ. ತಂದೆಗೆ ಕೊಟ್ಟ ಮಾತನ್ನು ನಾನೆಂದು ಮೀರಲಾರೆಯಪ್ಪ. ಮಾದೇವ, ಇನ್ನೊಂದು ಮಾತು ನಡೆಸಿಕೊಳ್ಳೇನಪ್ಪ. ಇನ್ನೊಂದು ಮಾತು ನಡೆಸಿಕೊಡುವೇನಪ್ಪ, ನಡೆಸಿಕೊಳ್ಳೆ. ನೋಡು, ವಿದ್ಯೆ ಸಾಧನೆಗಾಗಿ ನಿನ್ನ ತಮ್ಮಂದಿರು ಸಲುವಾಗಿ ಏನು ಕಷ್ಟ ಬಂದರೂ ಅವರಿಗೆ ಬೇಡಿದಾಗ ಹಣ ಬೇಡಿದತ್ತು ಕೊಡುತ್ತೇನೆಂದು ನನಗೆ ವಚನೆ ಕೊಡುವೆನಪ್ಪ, ನನಗೆ ವಚನೆ ಕೊಡುವೆ. ಆಯ್ತಪ್ಪ, ನನ್ನ ಜೀವ ಒತ್ತೇನಾದರಿಟ್ಟು ನನ್ನಿಬ್ಬರ ತಮ್ಮಂದಿರ ಶಾಲೆ ಕಲಿಸುತ್ತೇನೆ. ಇದು ನಿನ್ನ ಪಾದದ ಯಮನ ತಾರಿ ಸಮೀಪ ಇದ್ಯಾಟ ನಡೆಯಿತು. ನಿನ್ನ ಮಾಮ ನಿಮ್ಮನ್ನು ಬಿಟ್ಟು ನಡೆಯುವ ನಗತೈತಿ ದೈವ ಅಲ್ಲಿ, ಅಳತೈತಿ ಇತಿಹಾಸ ಬಲ್ಲವರು ಮಾನವ.